ಇನ್ನು ಚಿತ್ರದುರ್ಗ ಶಾಸಕ ವೀರೇಂದ್ರ ಪಪ್ಪಿಯನ್ನ ಇಡಿ ಬಂಧನ ಮಾಡಿತು. ಈಗ ಮತ್ತೊಬ್ಬ ಕಾಂಗ್ರೆಸ್ ಶಾಸಕನನ್ನ ಈಗ ಇಡಿ ಬಂಧಿಸಿದೆ ಆಲ್ರೆಡಿ. ಇನ್ನು ಸತೀಶ್ ಸಾಯಿಲ್ ಬಂಧಿಸಿದ್ದು 1 ದಿನ ಕಸ್ಟಡಿಗೆ ಕೋರ್ಟ್ ನೀಡಿದೆ. ಇನ್ನು ವೀರೇಂದ್ರ ಪಪ್ಪಿ ಬಳಿ ಇರುವಂತಹ ಆಸ್ತಿ ಕಂಡು ಇಡಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಕಾಂಗ್ರೆಸ್ ಎಂಎಲ್ಎಗಳಿಗೆ ಇಡಿ ಬಲೆ, ಶಾಸಕ ಸತೀಶ್ ಸಾಯಿಲ್ ಬಂಧನ. ವೀರೇಂದ್ರ ಪಪ್ಪಿ ಬೆನ್ನಲ್ಲೇ ಇಡಿಯಿಂದ ಸತೀಶ್ ಸಾಯಿಲ್ ಅರೆಸ್ಟ್. ಅಕ್ರಮ ಅದಿರು ಸಾಗಾಟ ಪ್ರಕರಣದಲ್ಲಿ ಶಾಸಕ ಸತೀಶ್ ಸಾಯಿಲ್ರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಕಳೆದ ಆಗಸ್ಟ್ 13-14ರಂದು ಶಾಸಕ ಸಾಯಿಲ್ ಮನೆ ಮೇಲೆ ದಾಳಿ ನಡೆಸಿದ ಇಡಿ ಅಧಿಕಾರಿಗಳು 14.13 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಜಪ್ತಿ ಮಾಡಿದ್ರು. ಕಾರವಾರ, ಗೋವಾ, ಮುಂಬೈ, ದೆಹಲಿಯಲ್ಲಿ ರೇಡ್ ಮಾಡಿ ಪರಿಶೀಲಿಸಿದ್ರು. ಈ ಬಗ್ಗೆ ವಿಚಾರಣೆಗೆ ಬರುವಂತೆ ಸತೀಶ್ ಸಾಯಿಲ್ಗೆ ಇಡಿ ಬುಲಾವ್ ನೀಡಿತು. ಆದರೆ ವಿಚಾರಣೆಗೆ ಹಾಜರಾಗಿಲ್ಲ ಅಂತ ಶಾಸಕರನ್ನ ಇಡಿ ಬಂಧಿಸಿದೆ. ಯಲಹಂಕದ ಕೋಗಿಲು ಕ್ರಾಸ್ನಲ್ಲಿರೋ ನ್ಯಾಯಾಧೀಶ ಸಂತೋಷ್ ಗಜಾನನ್ ಭಟ್ ನಿವಾಸಕ್ಕೆ ಹಾಜರುಪಡಿಸಿದ್ರು. ವಿಚಾರಣೆ ನಡೆಸಿದ ನ್ಯಾಯಾಧೀಶರು 1 ದಿನ ಇಡಿ ಕಸ್ಟಡಿಗೆ ನೀಡಿ ಆದೇಶಿಸಿದ್ರು. ಇಡಿ ದಾಳಿಯಲ್ಲಿ ಲಾಕ್ ಆದ ಶಾಸಕ ವೀರೇಂದ್ರ ಪಪ್ಪಿ. ಪಪ್ಪಿ ಆಸ್ತಿ ಪಾಸ್ತಿ ನೋಡಿ ಇಡಿ ಅಧಿಕಾರಿಗಳು ಶಾಕ್. ಮತ್ತೊಂದೆಡೆ ಜಾರಿ ನಿರ್ದೇಶನಾಲಯ ವೀರೇಂದ್ರ ಪಪ್ಪಿ ಮೇಲಿನ ದಾಳಿ ಮುಂದುವರೆಸಿದೆ. 6ನೇ ತಾರೀಕು ಚಳ್ಳಕೆರೆ ಸೇರಿ ಹಲವೆಡೆ ಇಡಿ ದಾಳಿ ನಡೆಸಿತ್ತು. ದಾಳಿ ವೇಳೆ ಪಪ್ಪಿಗೆ ಸೇರಿದ ಕೆಜಿಗಟ್ಟಲೆ ಚಿನ್ನ, ಬೆಳ್ಳಿ, ಐಷಾರಾಮಿ ಕಾರುಗಳು, ವಿದೇಶ ಪ್ರವಾಸದ ಟಿಕೆಟ್ಗಳು ಪತ್ತೆಯಾಗಿವೆ. $21.43 ಕೆಜಿ 24 ಕ್ಯಾರೆಟ್ ಚಿನ್ನದ ಬಿಸ್ಕೆಟ್ಗಳು, ಚಿನ್ನದ ಲೇಪನ ಹೊಂದಿರುವ 10.985 ಕೆಜಿ ಬೆಳ್ಳಿಯ 11 ಬಾರ್ಗಳು ಹಾಗೂ ಸುಮಾರು 1 ಕೆಜಿ ಚಿನ್ನಾಭರಣ ಪತ್ತೆಯಾಗಿದೆ. 24 ಕೋಟಿ ಮೌಲ್ಯದ ಆಸ್ತಿಗಳನ್ನ ಮರು ಜಪ್ತಿ ಮಾಡಲಾಗಿದೆ. ಕಿಂಗ್ 567, ರಾಜಾ 567, ಲಯನ್ 567, ಪ್ಲೇ 567, ಪ್ಲೇವಿನ್ 567 ಎಂಬ ಹೆಸರಲ್ಲಿ ಹಲವಾರು ಆನ್ಲೈನ್ ಬೆಟ್ಟಿಂಗ್ ವೆಬ್ಸೈಟ್ಗಳನ್ನು ನಡೆಸಿರೋದು ಪತ್ತೆಯಾಗಿದೆ. ಒಟ್ಟಾರೆ ಇಡಿ ದಾಳಿಯಲ್ಲಿ ಪಪ್ಪಿಯ 100 ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿ ಪಾಸ್ತಿ ಸೀಸ್ ಆಗಿದೆ. ಮ್ಯೂಲ್ ಖಾತೆಗಳಿಂದ ಕನ್ವರ್ಟ್ ಮಾಡಿ ವಿದೇಶಿ ಪ್ರವಾಸ ಟಿಕೆಟ್ ಖರೀದಿಸಿರೋದು ಕೂಡ ಪತ್ತೆಯಾಗಿದೆ. ವೀರೇಂದ್ರ ಪಪ್ಪಿ ಹಾಗೂ ಅವರ ಕುಟುಂಬ ಬಳಸ್ತಾ ಇದ್ದ ಐಷಾರಾಮಿ ಕಾರುಗಳನ್ನು ಕೂಡ ಇಡಿ ಸೀಸ್ ಮಾಡಿದೆ. ಬೇರೆ ಬೇರೆ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ಹೆಸರಿನಲ್ಲಿ ಕಾರುಗಳು ನೋಂದಣಿ ಮಾಡಲಾಗಿತ್ತು. ಅನಿಲ್ ಗೌಡ ಎಂಬುವರ ಹೆಸರಲ್ಲಿ ಬೆಂಜ್ ಕಾರು, ಪೋನೋಪೆಸಿಯಾ ಕಂಪನಿಯ ಗುಲ್ಶಾನ್ ಖತ್ತರ್ ಹಣ ಹಾಕಿರೋ ರೇಂಜ್ ರೋವರ್ ಕಾರ್ ದಾಳಿಯಲ್ಲಿ ಪತ್ತೆಯಾಗಿದೆ. ಸದ್ಯ 14 ದಿನ ನ್ಯಾಯಾಂಗ ಬಂಧನದಲ್ಲಿರೋ ವೀರೇಂದ್ರ ಪಪ್ಪಿಯ ಮೇಲೆ ಇಡಿ ತನಿಖೆ ಮುಂದುವರೆಸಿದೆ. ಒಟ್ನಲ್ಲಿ ಇಡಿ ಬಲೆಯಲ್ಲಿ ಕಾಂಗ್ರೆಸ್ ಶಾಸಕರಾದ ವೀರೇಂದ್ರ ಪಪ್ಪಿ ಮತ್ತು ಸತೀಶ್ ಸಾಯಿಲ್ ಸಿಲುಕೊಂಡಿದ್ದಾರೆ. ಮತ್ತೊಂದೆಡೆ ಸಿಬಿಐ ಸುಳಿಯಲ್ಲಿ ವಿನಯ್ ಕುಲಕರ್ಣಿ ಸಿಲುಕಿ ಜೈಲು ಸೇರಿದ್ದಾರೆ. ವಿಕಾಸ್ ಟಿವಿ 9 ಬೆಂಗಳೂರು.